ಬೈ ಎಲೆಕ್ಷನ್ ಹತ್ರ ಬರಬಹುದು ಅಂತ ಬಂದಿರೋದಲ್ಲ, ಬಟ್ ನಿಮ್ ರುಟೀನೇ ಹೀಗಿದೆ. ಎಲೆಕ್ಷನ್ ಉದ್ದೇಶ ಇಟ್ಕೊಂಡು ಕುತ್ಕೊಳ್ಳೋದು ಅಥವಾ ಎಲೆಕ್ಷನ್ಗೋಸ್ಕರ ಓಡಾಡೋದು ಇದನ್ನ ಯಾವತ್ತೂ ಮಾಡಿಲ್ಲ. 95ರಲ್ಲಿ ನಾನು ಮುನ್ಸಿಪಲ್ ಕೌನ್ಸಿಲ್ ಆಗಿ, ಅದಾದ್ಮೇಲೆ 98ರಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆದೆ. ಹಾಗಾಗಿ ಜನಗಳ ಸಂಪರ್ಕ ಅವತ್ತಿಂದ ನಿರಂತರವಾಗಿದೆ. ಏನಿದೆ ಸಿಚುವೇಶನ್? ಟಿಕೆಟ್ ಸಿಗುತ್ತಾ ಬಿಜೆಪಿಯಿಂದ? ನಾನು 4 ಚುನಾವಣೆಗೂ ಸಹಿತ ನೀನು ಟಿಕೆಟ್ ಕೊಡ್ರಿ ಅಂತ ಯಾವತ್ತೂ ಹೋಗಿದ್ದೆ. 99ನಲ್ಲಿ ಸುಮಾರು 1,000 ಓಟಿಂದ ಅಷ್ಟೇ ನೀವು ಸೋತಿದ್ರಿ. ಅದರಲ್ಲಿ ಕಮ್ಯುನಿಟಿ ವೈಸ್ ನಾವು ತಗೊಳ್ಳೋದಾದ್ರೆ 75,000ಕ್ಕಿಂತ ಜಾಸ್ತಿ ಮುಸ್ಲಿಂ ವೋಟರ್ಸ್ ಇದ್ದಾರೆ, 50,000ಕ್ಕಿಂತ ಜಾಸ್ತಿ ಲಿಂಗಾಯತ ವೋಟರ್ಸ್ ಇದ್ದಾರೆ, 30,000ಕ್ಕಿಂತ ಜಾಸ್ತಿ ಮರಾಠ ವೋಟರ್ಸ್ ಇದ್ದಾರೆ. ನೀವು ನನ್ನ 4 ಚುನಾವಣೆ ನೋಡ್ಕೊಂಬರ್ರಿ. ಆ 4 ಚುನಾವಣೆ ಸೋತಿರೋದು ನಾನು ಮುಸ್ಲಿಂ ಏರಿಯಾದಿಂದಲೇ. ನಾನು ಎಲ್ಲೂ ಸಹಿತ ನಮ್ಮ ಹಿಂದೂ ಏರಿಯಾದಾಗೆ ಯಾವ ಬೂತ್ನಲ್ಲೂ ಸಹಿತ ಕಾಂಗ್ರೆಸ್ಗಿಂತ ಹಿನ್ನಡೆ ಇಲ್ಲ. ಈ ಎಲೆಕ್ಷನ್ ಅಲ್ಲಿ ನಿಮ್ಗೆ ಟಿಕೆಟ್ ಸಿಗ್ರೆ ಗೆಲ್ಲಬಹುದು ಅನ್ನೋದಿದೆಯಾ ಸರ್? 100ಕ್ಕೆ 100 ನಾನು ಯಾವ ಚುನಾವಣೆನೂ ಸಹಿತ ನಾನು ಗೆಲ್ತೀನಿ ಅಂತಾನೆ ಹೋರಾಟ ಮಾಡಿರೋದು. ಕುಟುಂಬ ರಾಜಕಾರಣದ ಬಗ್ಗೆ ಏನ್ ಅಂತೀರಿ? ಮೇಡಮ್, ಕುಟುಂಬದ ರಾಜಕಾರಣ ಈಗ ನಾವು ಯಾರೂ ಸಹಿತ ಮಾತಾಡೋ ಪರಿಸ್ಥಿತಿಗಿಲ್ಲ. ಆ ಥರ ಇದೀವಿ. ಅಥವಾ ಪಕ್ಷಕ್ಕೆ ಎಷ್ಟೇ ನಿಷ್ಠಾವಂತಿದ್ರು ಸಹಿತ ಅವ್ರನ್ನ ವಿಧಾನಸಭಾ ಕಡೆಗೆ ಮೆಟ್ಲು ಕಡೆನೂ ತೋರಿಸಿಲ್ಲ ಅವರು ಕಾಂಗ್ರೆಸ್ ಪಕ್ಷ. ಯಶವಂತ್ ಅವರು ಯಾವುದ್ರಲ್ಲಿ ತುಂಬಾ ಬೆಸ್ಟ್ ಅಂತ ಹೇಳ್ತೀರಿ? ಜನಗಳು ಮಧ್ಯೆ ಇದೀನಿ ಹೊರತು ಚುನಾವಣೆಗೋಸ್ಕರ ಬಂದ ನಾನು ಸೋಲ ಅಂತ ಚಾನ್ಸೇ ಇಲ್ಲ. ಇಂಥ ಮೋದಿ ದೇಶದ ಪ್ರಧಾನಿ ಆದಂತ ಸಂದರ್ಭ ಒಂದು ಸಹಿತ ನನಗೆ ಏನ್ ಮಾಡ್ಲಿ ಮಾಡದಿರ್ಲಿ, ನಾನು ಸಹಾಯ ತನಕ ಬಿಜೆಪಿ ಪಾರ್ಟಿನೇ, ಸತ್ರುನು ಸಹಿತ ಇದ್ರಾಗೆ ಸಹಾಯ.